ಹಾಯ್ ಹಲೋ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾರಾವ್ ಮ್ಯಾಮ್ PW ಕನ್ನಡ ಚಾನಲಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ದ್ಯಾಟ್ ಇಸ್ ಟಾಪ್ 50 ಟಾಪಿಕ್ಸ್ ಟು ಸ್ಕೋರ್ 90% ಇನ್ ಬಯಾಲಜಿ. ಹೌದು, ಸೊ ಯಾವುದು ಈ 50 ಟಾಪಿಕ್ಸ್ ಆಫ್ ಆಲ್ ದ ಚಾಪ್ಟರ್ಸ್ ಆಫ್ ಬಯಾಲಜಿ ವಿಚ್ ವಿಲ್ ಹೆಲ್ಪ್ ಯು ಇನ್ ಸ್ಕೋರಿಂಗ್ 90% ಇನ್ ಬಯಾಲಜಿ ಅಂತ ಕ್ವಿಕ್ ಆಗಿ ನೋಡುವ. ಸೊ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಹಾಕಿದ್ದೇನೆ ಈ ವಿಡಿಯೋದಲ್ಲಿ. ಸೊ ಹೇಗೆ ನಾನು ಈ ಟಾಪಿಕ್ಸನ್ನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಬೇಸ್ಡ್ ಅಪಾನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಬೇಸ್ಡ್ ಅಪಾನ್ ಪ್ರೆಸೆಂಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವೆಶನ್ ಪೇಪರ್ಸ್. ಸೊ ಅಲ್ಲಿ ಯಾವ ಟಾಪಿಕ್ಸಿಂದ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ, ಸೊ ಆ ಟಾಪಿಕ್ಸನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೇನೆ. ಸೊ ದರ್ ಆರ್ ಅರೌಂಡ್ 50 ಟಾಪಿಕ್ಸ್ ಲೈಕ್ ದೀಸ್. 50 ಟಾಪಿಕ್ಸ್ ಇದೆ ಟೋಟಲ್ ಆಗಿ, ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಗೆಟ್ಟಿಂಗ್ 90% ಇನ್ ಬಯಾಲಜಿ. ಯಾಕಂದರೆ ಈ ಟಾಪಿಕ್ಸಿಂದ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇದೆ ಪ್ರತಿ ವರ್ಷ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಸಿ ವಿಚ್ ಆರ್ ದೀಸ್ ಟಾಪಿಕ್ಸ್. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಸೊ ಇದನ್ನು ಡೈರೆಕ್ಟಾಗಿ ಡ್ರಾ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಕೆಲವೊಮ್ಮೆ ಕ್ವೆಶನ್ ಏನದು MCQ ಫಿಲ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ ಈ ಟಾಪಿಕ್ಸಿಂದ ಕೇಳ್ಬೋದು. ಹಾಗೆ ಸ್ಪರ್ಮ್ಯಾಟೋಜೆನೆಸಿಸ್, ಊಜೆನೆಸಿಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ಬಹುದು. MCQ ಫಿಲ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ ಬರಬಹುದು. ಹಾಗೆ ಅಪ್ಲಿಕೇಶನ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ಸಹ ಇಲ್ಲಿಂದ ಬರ್ಬೋದು. ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಅ ಫೇವರೇಟ್ ಟಾಪಿಕ್ ಆಫ್ ಒನ್ ಹೂ ಸೆಟ್ ಕ್ವೆಶನ್ ಪೇಪರ್. ಯಾಕಂದರೆ ಇಲ್ಲಿಂದ ಜಾಸ್ತಿ ನಾವು ಏನು ಆ ಗ್ರಾಫ್ ಬೇಸ್ಡ್ ಅಪ್ಲಿಕೇಶನ್ ಬೇಸ್ಡ್ ಹಾಟ್ಸ್ ಕ್ವೆಶನ್ಸ್ ಎಲ್ಲ ಇಲ್ಲಿಂದ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮ್ಯಾಮರಿ ಗ್ಲ್ಯಾಂಡ್ ಬಗ್ಗೆ ಕ್ವೆಶನ್ ಬರ್ಬೋದು. ಹೇಗಂದರೆ ಒಂದು MCQ ಬರುತ್ತೆ, ಇಲ್ಲ ಅಂದರೆ ಡ್ರಾ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಆ ಟಾಪಿಕ್ಕಿಂದ ತುಂಬ ಜಾಸ್ತಿ ಅಂತ ಕ್ವೆಶನ್ಸ್ ಬರೋ ಚಾನ್ಸಸ್ ಇರಲ್ಲ. ಸೊ ದಟ್ ಈಸ್ ವೈ ಹ್ಯಾವ್ ನಾಟ್ ರಿಟನ್. ಬಟ್ ಮ್ಯಾಮರಿ ಗ್ಲ್ಯಾಂಡ್ ಡ್ರಾಯಿಂಗನ್ನು ಪ್ಲೀಸ್ ಕಲ್ತಿಟ್ಕೊಂಡಿರಿ, 5 ಮಾರ್ಕಿಗೆ ಬರುತ್ತೆ. ಓಕೆ, ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ಫರ್ಟಿಲೈಸೇಷನ್ ಇಲ್ಲಿಂದ ಹಾಟ್ಸ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶನ್ಸ್ ಬರಬಹುದು. ಪಾರ್ಚುರೇಷನ್, ಡೆಲಿವರಿ ಆಫ್ ದ ಬೇಬಿ, ಅಲ್ಲಿ ಹಾರ್ಮೋನಲ್ ಹಾರ್ಮೋನ್ಸಿಂದ ಯಾವ ಬೇರೆ ಬೇರೆ ಥರದ ಹಾರ್ಮೋನ್ಸ್ ಏನು ಇನ್ವಾಲ್ವ್ ಆಗುತ್ತೆ, ಸೊ ಅದರ ಬಗ್ಗೆ ಆಕ್ಸಿಟೋಸಿನ್ ರಿಲೇಟೆಡ್ ಕ್ವೆಶನ್ಸ್ ಎಲ್ಲ ಬರ್ಬೋದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ಇಲ್ಲಿಂದ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇದೆ. ಓಕೆ, ನಂತರ ರಿಪ್ರೊಡಕ್ಟಿವ್ ಹೆಲ್ತ್ ಇನ್ ದ ಆಮ್ನಿಯೋಸೆಂಟಸಿಸ್, 2 ಮಾರ್ಕರ್ ಕ್ವೆಶನ್ ಬರಬಹುದು, MCQ ಸಹ ಬರ್ಬೋದು. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಬಗ್ಗೆ ಈ ಚಾಪ್ಟರ್ಲ್ಲಿ ಕೊಟ್ಟಿದ್ದಾರೆ. ಸೊ ರೀಸನ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಹೇಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನನ್ನು ಕಮ್ಮಿ ಮಾಡಬಹುದು ಅಂತ, ಸೊ ಅದೊಂದು ಕ್ವೆಶನ್ ಬರಬಹುದು. ಆರ್ಟ್ ಟೆಕ್ನಿಕ್ಕಿಂದ ಅಪ್ಲಿಕೇಶನ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ. IVF ಇರಬಹುದು, ಏನದು ಎಂಬ್ರಿಯೋ ಟ್ರಾನ್ಸ್ಫರ್, ಇದರ ಬಗ್ಗೆ ಕ್ವೆಶನ್ ಬರಬಹುದು. IUD ಇಸ್ ಅ ವೆರಿ ಫೇವ್ರೆಟ್, ತುಂಬ ಫೇವ್ರೆಟ್ ಟಾಪಿಕ್ ಇದು ಸಹ. IUD ಮುಂಚೆ ಎಲ್ಲ 1 ಮಾರ್ಕರ್ ಗ್ಯಾರಂಟೀಡ್ ಕ್ವೆಶನ್ ಬರ್ತಾ ಇತ್ತು IUD ಇಂದ. ಸೊ IUD ಇಂದ ಒಂದಾದರೂ ಕ್ವೆಶನ್ ಬಂದೇ ಬರುತ್ತೆ. ಹಾಗೆ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್, ಲ್ಯಾಕ್ಟೇಷನ್ ಲೆಮನೋರಿಯಾ ಇರಬಹುದು, ಅಥವಾ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಇರ್ಬೋದು. ಸೊ ಎಲ್ಲ ಥರದ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಸೊ ಇದು ತುಂಬಾ ಇಂಪಾರ್ಟೆಂಟ್, ಕಲಿಲೇಬೇಕಾಗಿರುವಂತಹ ಟಾಪಿಕ್ಸ್. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಹ್ಯೂಮನ್ ರಿಪ್ರೊಡಕ್ಷನ್ ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್. ನಂತರ ಎವಲ್ಯೂಷನಲ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ 3 ಮಾರ್ಕರ್ ಕ್ವೆಶನ್ ಆಗಿ ಕೇಳ್ತಾರೆ, ಇಲ್ಲ ಅಂದರೆ 2 ಮಾರ್ಕರ್ ಕ್ವೆಶನ್ ಆಗಿ ಏನು ವಾಟ್ ಆರ್ ದ ಕಂಡೀಷನ್ಸ್ ವಿಚ್ ವಾಸ್ ದೇರ್ ಇನ್ ದ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಸೊ ಇದೊಂದು ಫೇವರೇಟ್ ಟಾಪಿಕ್ ಆಫ್ ದ ಒನ್ ಹೂ ಸೆಟ್ಸ್ ಕ್ವೆಶನ್ ಪೇಪರ್. ಥಿಯರೀಸ್ ಆಫ್ ಎವಲ್ಯೂಷನ್, theory of special creation, spontaneous generation, abiogenesis, chemical evolution. So ಇದೆಲ್ಲ theories. So ಇಲ್ಲಿಂದ ಕ್ವೆಶನ್ ಬರುತ್ತೆ. Adaptive radiation is another favorite topic. Example, definition, ಏನು 2-3 ಎಕ್ಸಾಂಪಲ್ ಇದೆ. ಮಾರ್ಸುಪಿಯಲ್, ಪ್ಲಾಸೆಂಟಲ್ ಆನಿಮಲ್ಸ್, ಫಿಂಚಸ್. ಸೊ ಅದರ ಬಗ್ಗೆ ಎಲ್ಲ ಇಟ್ಕೊಂಡಿರಬೇಕು. ಹೊಮಾಲಜಿ ಮತ್ತು ಅನಾಲಜಿ ವೆರಿ ಇಂಪಾರ್ಟೆಂಟ್. ಇದು ಮುಂಚೆ ಎಲ್ಲ 2-3 ಮಾರ್ಕರ್ ಕ್ವೆಶನ್ ಗ್ಯಾರಂಟೀಡ್ ಆಗಿ ಬರ್ತಾ ಇತ್ತು. ಹೊಮಾಲಜಿಯಲ್ಲಿ ಪುನಃ ಹೊಮಾಲಜಿ ಅನಾಲಜಿಯಲ್ಲಿ ಕನ್ವರ್ಜೆಂಟ್, ಡೈವರ್ಜೆಂಟ್ ಎವಲ್ಯೂಷನ್ ಡಿಫರೆನ್ಸ್ ಸಹ ಕೇಳಬಹುದು. ಎವಲ್ಯೂಷನ್ ಆಫ್ ಆನಿಮಲ್ಸ್, ಇಲ್ಲಿಂದ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಒಂದು ಥರದ ಸ್ವಲ್ಪ ಯುನೀಕ್ ಆಗಿರೋ ಕ್ವೆಶನ್ನ ಕೇಳಿದ್ದಾರೆ, ಶ್ರಿವ್ ಮತ್ತು ಸಿಲೋಕ್ಯಾಂತ್ ಬಗ್ಗೆನು. ಸೊ ಇಲ್ಲಿಂದ ಸಹ ಕ್ವೆಶನ್ ಬರುತ್ತೆ. ಹ್ಯೂಮನ್ ಎವಲ್ಯೂಷನ್ ಇಸ್ ಅನಾದರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫೇವರೇಟ್ ಟಾಪಿಕ್ ಆಫ್ ಒನ್ ಹೂ ಸೆಟ್ ಕ್ವೆಶನ್ ಪೇಪರ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಎವಲ್ಯೂಷನ್. ನಂತರ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ನಿಮಗೆ ಅನ್ಸ್ಬೋದು ಮ್ಯಾಮ್ ನೀವು ಜಾಸ್ತಿ ಝಾಲಜಿ ಚಾಪ್ಟರ್ಸ್ ತಗೊಳ್ತಾ ಇದ್ದೀರಾ ಅಂತ. ಇಲ್ಲ, ನಾನು ಎಷ್ಟು ಝಾಲಜಿ ಚಾಪ್ಟರ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೋ ಅಷ್ಟೇ ಬಾಟ್ನಿಯಲ್ಲೂ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಬಾಟ್ನಿಯ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಸಹ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್, ಐ ಆಮ್ ಗೋಯಿಂಗ್ ಟು ಲಿಸ್ಟ್ ಔಟ್. ಆಯಿತಾ? ಇನ್ಫೆಕ್ಷಸ್ ಡಿಸೀಸಸ್,
ಇನ್ಫೆಕ್ಷಸ್ ಡಿಸೀಸಸ್ ಎನ್ ಸಿ ಆರ್ ಟಿಲಿ ಯಾವುದೆಲ್ಲ ಕೊಟ್ಟಿದ್ದಾರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷಸ್ ಡಿಸೀಸಲ್ಲಿ ಟೈಫಾಯ್ಡ್ ಮತ್ತು ನ್ಯೂಮೋನಿಯಾ. ರಿಂಗ್ ವರ್ಮ್ ಇಸ್ ಅ ಫಂಗಲ್. ಸೊ ಈ ಸ್ಪೆಸಿಫಿಕ್ ಆಗಿರುವಂತಹ ಇನ್ಫೆಕ್ಷಸ್ ಡಿಸೀಸ್ ಬಗ್ಗೆ ಸರಿಯಾಗಿ ಕಲ್ತ್ಕೊಂಡು ಹೋಗಿ, ಯಾಕಂದರೆ 5 ಮಾರ್ಕ್ ಕ್ವೆಶನನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಲಿಂಫಾಯ್ಡ್ ಆರ್ಗನ್ಸ್ ಬಗ್ಗೆ ತಿಳ್ಕೊಂಡಿರಬೇಕು. ಎಸ್ ಟಿ ಡಿ ಇಸ್ ಅ ವೆರಿ ಫೇವ್ರೇಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಎಸ್ ಟಿ ಡಿ ಬಗ್ಗೆ ಎಲ್ಲವನ್ನು ಇಟ್ಕೊಂಡಿರಬೇಕು. ಅದರ ಲೈಫ್ ಸೈಕಲ್, ರೆಟ್ರೋವೈರಸ್ ಲೈಫ್ ಸೈಕಲ್ ಇರಬಹುದು, ಪ್ರಿವೆನ್ಷನ್, ಕಂಟ್ರೋಲ್ ಎಲ್ಲವನ್ನು ನೀವು ಇಟ್ಕೊಂಡಿರಬೇಕು. ಎಸ್ ಟಿ ಡಿ ಬಗ್ಗೆ ಇಮ್ಯುನಿಟಿ ಅಂದರೆ ಇಮ್ಯೂನ್ ರೆಸ್ಪಾನ್ಸಸ್ ಟೈಪ್ಸು, ಆಕ್ಟಿವ್ ಪ್ಯಾಸಿವ್ ಇಮ್ಯುನಿಟಿ, ಟೈಪ್ಸ್ ಆಫ್ ಇಮ್ಯುನೈಸೇಷನ್, ಸೊ ಇದೆಲ್ಲವನ್ನು ಕಲೀರಿ. ಹಾಗೆ ಆ್ಯಂಟಿಬಾಡಿ ಸ್ಟ್ರಕ್ಚರ್ ಕ್ಯಾನ್ ಕಮ್ ಫಾರ್ 3 ಮಾರ್ಕ್ಸ್. ಆ್ಯಂಟಿಬಾಡಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಸಹ ಆ್ಯಂಟಿಬಾಡಿಯಿಂದ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಸ್ವಲ್ಪ ಕಮ್ಮಿ ಕೇಳ್ತಾ ಇದ್ದಾರೆ ಲಾಸ್ಟ್ 2 ಇಯರ್ಸಿಂದ. ಆದರೆ ಮುಂಚೆ 5 ಮಾರ್ಕರ್ ಕ್ವೆಶನ್ ಕೇಳ್ತಾಯಿದ್ರು ಪ್ಲಾಸ್ಮೋಡಿಯಂ ಲೈಫ್ ಸೈಕಲಿಂದ. ಈ ಸಲ ಕೇಳ್ಬೋದು. ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಏನಾದರೂ ಕೇಳೋ ಚಾನ್ಸಸ್ ಇರುತ್ತೆ ಈ ಟಾಪಿಕಿಂದ. ನಂತರ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನಿಂದ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೇನೆ. BT ಕಾಟನ್ ಬಗ್ಗೆ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ. RNAi ಎಲೈಸಾ ಹ್ಯುಮ್ಯುಲಿನ್ ಬಗ್ಗೆ ಇದಿಷ್ಟು ಟಾಪಿಕಲ್ಲಿ ಒಂದು ಕೇಳೋ ಚಾನ್ಸಸ್ ಇರುತ್ತೆ. ಟ್ರಾನ್ಸ್ಜೆನಿಕ್ ಆ್ಯನಿಮಲ್ 5 ಮಾರ್ಕರ್ ಕ್ವೆಶನ್ ಕೇಳ್ಬೋದು, 2 ಮಾರ್ಕರ್ ಕೊಡ್ಬೋದು. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ಜೀನ್ ಥೆರಪೀಸ್ ಅನಾದರ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್. ನಂತರ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇಂದ ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶನ್ಸ್ ಇದೆ. ಓಕೆ, ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಎಲ್ಲವನ್ನು ತಿಳ್ಕೊಂಡಿರಿ, ದೇ ಮೋಡ್ ಆಫ್ ಆಕ್ಷನ್ ಆ್ಯಂಡ್ ಎವ್ರಿಥಿಂಗ್. ಕ್ಲೋನಿಂಗ್ ವೆಕ್ಟರ್ನ ಫೀಚರ್ಸ್, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್, ಹೇಗೆ ನಾವು ವೆಕ್ಟರನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸೆಲೆಕ್ಟ್ ರಿಕಾಂಬಿನೆಂಟ್, ನಾನ್ ರಿಕಾಂಬಿನೆಂಟ್ಸ್ ಅದನ್ನು ತಿಳ್ಕೊಂಡಿರಬೇಕು. ಕಾಂಪಿಟೆಂಟ್ ಹೋಸ್ಟ್ ಬಗ್ಗೆ ಬಯೋಲಿಸ್ಟಿಕ್ ಮೆಥಡ್ ಇರ್ಬೋದು, ಮೈಕ್ರೋ ಇಂಜೆಕ್ಷನ್ ಇರಬಹುದು. ಸೊ ಇದೆಲ್ಲ ಮೆಥಡನ್ನು, ಹಾಗೆ ಟ್ರಾನ್ಸ್ಫಾರ್ಮೇಷನ್, ಕೆಮಿಕಲ್ ಫಿಸಿಕಲ್ ಮೆಥಡ್ ಇರ್ಬೋದು. ಸೊ ಇದೆಲ್ಲ ತಿಳ್ಕೊಂಡಿರಿ. ಸೊ ನಂತರ ಕ್ಲಾಸ್ 12 ಅಂದರೆ ಸೆಕೆಂಡ್ PUC ಬಾಟ್ನಿ ಚಾಪ್ಟರ್ಸಿನ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಲಿಸ್ಟ್ ಮಾಡ್ತಾ ಇದ್ದೇನೆ ಈಗ ನೋಡಿ. ಸೊ ಸೆಕ್ಷುವಲಿ ಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಎಂಬ್ರಿಯೋ ಸ್ಯಾಕ್ ಬಗ್ಗೆ ಡಯಾಗ್ರಾಮ್ ಬರ್ಬೋದು, ಇಲ್ಲಾಂದರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳಬಹುದು. ಒವ್ಯೂಲ್ ಡಯಾಗ್ರಾಮ್ ಬರ್ಬೋದು, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ಬೋದು. ರಿಲೇಟೆಡ್ ಟು ಒವ್ಯೂಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್. ಫರ್ಟಿಲೈಸೇಷನ್ ಆ್ಯಂಡ್ ಪಾಲಿನೇಷನ್ ಇಸ್ ಅ ಫೇವ್ರೆಟ್ ಟಾಪಿಕ್. ಪಾಲಿನೇಷನ್, ಫರ್ಟಿಲೈಸೇಷನಿಂದ ಹಾರ್ಟ್ಸ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ. ಮೇಲ್ ಅಥವಾ ಫಿಮೇಲ್ ಗೆಮೆಟೋಫೈಟ್ ಡ್ರಾ ಮಾಡ್ಲಿಕ್ಕೆ ಹೇಳ್ಬೋದು, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ಬೋದು. ಸೊ ದಿಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಸೆಕ್ಷುವಲಿ ಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನಂತರ ಸೊ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇಂದ ಮೆಂಡೇಲಿಯನ್ ಕ್ರಾಸ್ ಬಗ್ಗೆ, ಡೈಹೈಬ್ರಿಡ್, ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕೇಳೋದಿಲ್ಲ ಬಿಡಿ, ಡೈಹೈಬ್ರಿಡ್ ಹಾಗೆ ಎಲ್ಲ ಮೆಂಡೇಲಿಯನ್ ಕ್ರಾಸಸನ್ನು ನೀವು ತಿಳ್ಕೊಂಡು ಇರಿ. ಹಾಗೆ ನಾನ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್, ಸ್ನ್ಯಾಪ್ ಡ್ರ್ಯಾಗನ್ ಎಕ್ಸಾಂಪಲ್ ಎಲ್ಲ ಇದೆ ಅಲ್ವಾ, ಹಾಗೆ ಕೋಡಾಮಿನೆನ್ಸ್. ಸೊ ಅದರ ಬಗ್ಗೆ ಕ್ವೆಶನ್ ಬರುತ್ತೆ. ಓಕೆ, ಸೊ ಹೇಗೆ ಕೇಳ್ತಾರೆ ಅಂದರೆ ಐದರ್ ಕೋಡಾಮಿನೆನ್ಸ್ ಆರ್ ಡೈಹೈಬ್ರಿಡ್ ಕ್ರಾಸ್, ಆರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ ಅಬೌಟ್ ಸ್ನ್ಯಾಪ್ ಡ್ರ್ಯಾಗನ್. ಓಕೆ, ಸೊ ಮೆಂಡೇಲಿಯನ್ ಡಿಸಾರ್ಡರ್ ಇಸ್ ಅನಾದರ್ ಫೇವರೆಟ್ ಟಾಪಿಕ್. ಇಲ್ಲಿಂದ ಕ್ವೆಶನ್ ಬಂದೇ ಬರುತ್ತೆ. ಅಪ್ಲಿಕೇಶನ್ ಹಾಟ್ ಟೈಪ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಡ್. ಸೆಕ್ಸ್ ಡಿಟರ್ಮಿನೇಷನ್ ಇಸ್ ಆಲ್ಸೋ ಗ್ಯಾರಂಟೆಡ್ ಕ್ವೆಶನ್. ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಬರ್ಡ್ಸ್, ಇನ್ಸೆಕ್ಟಾ, ಇದೆಲ್ಲ ಕೇಳಬಹುದು. ನಂತರ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ರೆಪ್ಲಿಕೇಶನ್ ಬಗ್ಗೆ ಕ್ವೆಶನ್, ಇಲ್ಲ ಅಂದರೆ ಟ್ರಾನ್ಸ್ಕ್ರಿಪ್ಷನ್, ಇಲ್ಲ ಅಂದರೆ ಟ್ರಾನ್ಸ್ಲೇಷನ್ ಬಗ್ಗೆ ಕ್ವೆಶನ್ ಇರುತ್ತೆ. DNA ಫಿಂಗರ್ ಪ್ರಿಂಟಿಂಗ್, ಹ್ಯೂಮನ್ ಜೀನೋಮ್, ಇದು ಸಹ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್, ಸೊ ನಂತರ ಬಯೋಫರ್ಟಿಲೈಸರ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಸಿವೇಜ್ ಟ್ರೀಟ್ಮೆಂಟ್ ಬಗ್ಗೆ ಕ್ವೆಶನ್ ಬರುತ್ತೆ. ಸೊ ದಿಸ್ ಟಾಪಿಕ್ಸ್ ಐ ಹ್ಯಾವ್ ಆಡೆಡ್ ಬೇಸ್ಡ್ ಅಪಾನ್ ದ 3 model question paper which has been released by PU board. Okay, so strategies of enhancement in food production alli ಈ ಟಾಪಿಕ್ಸ್ ಇಂದ ಕ್ವೆಶನ್ ಬರೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ 44th 45th PUC ಪಾಪ್ಯುಲೇಷನ್ ಇಂಟರಾಕ್ಷನ್ ಆ್ಯಂಡ್ ಅಡಾಪ್ಟೇಷನ್, ಪ್ರಿಡೇಷನ್ ಬಗ್ಗೆ, ಕಮೆನ್ಸಾಲಿಸಮ್, ಎಮೆನ್ಸಾಲಿಸಮ್, ಮಿಚುವಾಲಿಸಮ್. ಸೊ ಅದರ ರಿಲೇಟೆಡ್ ಲಾಸ್ ಇರ್ಬೋದು, ಗಾಸ್ ಲಾ. ಸೊ ಇದರಿಂದ ಕ್ವೆಶನ್ ಬಂದೇ ಬರುತ್ತೆ. ಹಾಗೆ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ಬಗ್ಗೆ ಕ್ವೆಶನ್ ಬಂದರೂ ಬರಬಹುದು, ಆದರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ನಂತರ ಎಕೋಸಿಸ್ಟಮ್, ಎಕಾಲಜಿಯಿಂದ ಎಕೋಸಿಸ್ಟಮಿಂದ ಎಕಲಾಜಿಕಲ್ ಪಿರಮಿಡ್ಸ್ ಬಗ್ಗೆ ಕ್ವೆಶನ್ ಬಂದೇ ಬರುತ್ತೆ ಗ್ಯಾರಂಟಿ. ಫುಡ್ ಚೈನ್ ಬಗ್ಗೆ ಸಹ ಬರಬಹುದು. ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಂದ ರೀಸನ್ಸ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್,
ಟೈಪ್ಸ್ ಆಫ್ ಕನ್ಸರ್ವೇಷನ್ ಇನ್ ಸಿಟು ಎಕ್ಸ್ ಸಿಟು ಇದರ ಬಗ್ಗೆ ಕ್ವೆಶನ್ ಬರುತ್ತೆ. ಹಾಗೆ ಎಕ್ಸ್ಟಿಂಕ್ಟ್ ಎಂಡೇಂಜರ್ಡ್ ಸ್ಪೀಶೀಸ್ IUCN ರೆಡ್ ಲಿಸ್ಟ್, ಸೊ ಇದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. 50 ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಲಿಸ್ಟ್ ಮಾಡಿದ್ದೇನೆ. ಸೊ ಯಾರು ಚಾಪ್ಟರ್ಸನ್ನು ಕುತ್ಕೊಂಡು ಓದ್ಲಿಕ್ಕೆ ಟೈಮ್ ಇಲ್ವೋ ಅವರು ಬರೀ ಟಾಪಿಕ್ಸನ್ನು ಕಲ್ತ್ಕೊಂಡು ಹೋಗ್ಬೋದು. ಸೊ ಯು ಕ್ಯಾನ್ ಸ್ಕೋರ್ ಅರೌಂಡ್ 90% ಇನ್ ಬಯಾಲಜಿ ಥ್ರೂ ಸ್ಟಡಿಂಗ್ ದೀಸ್ ಟಾಪಿಕ್ಸ್ ವೆರಿ ವೆಲ್. ಸುಮ್ಮನೆ ಓದ್ಕೊಂಡು ಹೋಗೋದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಯು ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್ ಅರೌಂಡ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ಸ್. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, bye bye.